ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ ಮನೆ 82ನೇ ದಿನ ಏನಾಯಿತು ಅಂತ ನಮ್ಮೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗಲ್ಲೇ ನಮ್ಮ ಪ್ರಥಮ ಹುಷಾರಿಲ್ಲ, ಪರ್ಮಿಷನ್ ಕೊಡಿ ಮನೆ ಕೊಡೋಕ್ಕೆ ಅಂತ ಬಿಗ್ ಬಾಸ್ ಅವ್ರನ್ನ ಕೇಳ್ದ. ಬಟ್ ನಮ್ಮ ಬಿಗ್ ಬಾಸ್ ಅವರು ತುಂಬ ಕ್ರೂರ ವ್ಯಕ್ತಿ ಆಗಿದ್ದರಿಂದ ಅವನಿಗೆ ಮನೆ ಕೊಡೋಕ್ಕೆ ಜ್ವರ ಇದ್ದರೂ ಕೂಡ ಪರ್ಮಿಷನ್ ಕೊಡಲಿಲ್ಲ. ಮನೆ ಕೊಂಡಿದ್ದ ತಕ್ಷಣ ಆಡಾಕ್ಬಿಟ್ರು. ಇದು ತುಂಬ ತಪ್ಪು ಬಿಗ್ ಬಾಸ್. ಯಾಕಂದರೆ ಜ್ವರ ಇದ್ದಾಗ ಪಾಪ ಮನೆ ಕೊಡೋಕ್ಕೆ ಪರ್ಮಿಷನ್ ಕೊಡಬೇಕಾಗಿತ್ತು, ನೀವು ಕೊಡಲಿಲ್ಲ. ಬಿಡಿ. ಇದಾದಮೇಲೆ ನೆಕ್ಸ್ಟು ನಮ್ಮ ಮನೇಲಿ ಇವತ್ತು ಟಾಸ್ಕ್ ಕೊಟ್ಟರು. ಟಾಸ್ಕ್ ಏನಪ್ಪ ಅಂದರೆ ಅಲಾರಾಮ್ಗಳು ಇಟ್ಟಿರ್ತಾರೆ ಒಂದು ರೂಮಲ್ಲಿ ತುಂಬ, ಅದರಲ್ಲಿ 5 ಅಲಾರಾಮ್ ಮಾತ್ರ ಆನ್ ಮಾಡಿರ್ತಾರೆ. ಆ 5ನೂ ನೀವು 45 ಸೆಕೆಂಡಲ್ಲಿ ಆಫ್ ಮಾಡಬೇಕು ಅಂತ ಕಂಡೀಷನ್ಗಳಿಗೆ ಟಾಸ್ಕ್ ಕೊಟ್ಟರು. ಸೊ ಈ ಟಾಸ್ಕ್ ನಮ್ಮೆಲ್ಲ ಕಂಡೀಷನ್ಗಳು ಮಾಡಿದ್ರು ಚೆನ್ನಾಗಿ. ಇದಾದಮೇಲೆ ಮತ್ತೆ ಮಾಳವಿಕ ಅವ್ರಿಗೆ ಹುಷಾರಿಲ್ದಂಗೆ ಆಯಿತು. ಸೊ ನಮ್ಮ ಪ್ರಥಮ ಬಂದು ಎಲ್ಲ ಕಂಡೀಷನ್ಗಳಿಗೂ ಹೇಳ್ದ, ನೋಡಿ ನೀವು ಮಾಡ್ತಿರೋ ತಪ್ಪು, ಚರ್ಚೆ ಮಾಡೋಕ್ಕೆ ಹೋಗ್ಬಿಡಿ ಮಾಳವಿಕ ಅವ್ರ ಹತ್ರ. ಸುಮ್ಮನೆ ಏನು ಚರ್ಚೆ ಮಾಡ್ತೀರಾ, ನೀವು ಹತ್ರ ಚರ್ಚೆ ಮಾಡಿದ ತಕ್ಷಣ ಮಾಳವಿಕ ಮೇಡಮ್ ಅವ್ರು ಹುಷಾರಿಲ್ದಂಗೆ ಆಗುತ್ತೆ ಅಂತ ತುಂಬ ಬುದ್ಧಿವಾದ ಹೇಳ್ದ. ಸೊ ನಮ್ಮ ಕಂಡೀಷನ್ಗಳು ಎಷ್ಟು ಹೇಳಿದ್ರು ಮತ್ತೆ ಅದೇ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇದಾದಮೇಲೆ ನೆಕ್ಸ್ಟು ಮೋಹನ್ ಅವ್ರ ಮನೆಯಿಂದ ಎಲ್ಲ ಕಂಡೀಷನ್ಗಳಿಗೂ ಊಟ ಬಂತು, ಎಲ್ಲ ಚೆನ್ನಾಗಿ ಊಟ ಮಾಡಿದ್ರು. ಸೊ ಈ ವಾರ ಟಾಸ್ಕಲ್ಲಿ ಕಳಪೆ ಬೋರ್ಡ್ ಸಿಕ್ಕಿದ್ದು ನಮ್ಮ ರೇಖಾ ಅವ್ರಿಗೆ. ಕರೆಕ್ಟಾಗಿದೆ, ಯಾಕಂದರೆ ರೇಖಾ ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಬಟ್ ಈ ವಾರ ಅವ್ರ ಕಳಪೆ ಬೋರ್ಡ್ ಸಿಕ್ಕಿರೋದು ತುಂಬ ಪರ್ಫೆಕ್ಟಾಗಿದೆ. ಸೊ ಇವತ್ತು ಬಿಗ್ ಬಾಸ್ ಮೇಲೆ ನಾನು ನಡೆದಿದ್ದು ಇಷ್ಟೇ. ನಾಳೆ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಈ ವಾರ. ಆಮೇಲೆ ಹಂಗೆ ನಿಮ್ಗೆ ಇವತ್ತು ಯಾರು ಎಲಿಮೆಂಟ್ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅವರ ಕಮೆಂಟ್ ಮಾಡಿ. ನನಗಂತೂ ರೇಖಾ ಎಲಿಮೆಂಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಸೊ ಬಾಯ್, ನಾಳೆ ಮತ್ತೆ ಸಿಗ್ತೀನಿ.